ವೀಕ್ಷಕರೇ, ಇತ್ತೀಚೆಗೆ ಹಳಿಯಾಳದಲ್ಲಿ ಮಚ್ಚು ಮಂಜ ಅನ್ನುವಂತಹ ರೌಡಿ ಶೀಟರ್ ಮಾಡಿರುವಂತಹ ದಾಂಧಲೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆ ವಿಡಿಯೋವನ್ನ ನೋಡಿದವ್ರು ಪ್ರತಿಯೊಬ್ಬರು ರಕ್ತ ಕುದೀತಾ ಇತ್ತು. ಅಲ್ಲರಿ, ಪೊಲೀಸ್ ವಾಹನ ನಿಂತಿದೆ, ಆ ಜೀಪ್ ಅಲ್ಲಿ ಪೊಲೀಸರು ಕುತ್ಕೊಂಡಿದ್ದಾರೆ, ಆಫೀಸರ್ಸ್ ಇದ್ದಾರೆ. ಅವ್ರ ಎದುರುಗಡೆ ಮಚ್ಚು ಮಂಜ ಬಾಯಿಗೆ ಬಂದಂತೆ ಬೈದು ಉಗುಳಿ ಅವ್ರ ಮೇಲೆನೆ ಹಲ್ಲೆ ಮಾಡಕ್ ಹೋದಂತಹ ವಿಡಿಯೋವನ್ನ ನೋಡಿದ ಮೇಲೆ ನಮ್ಮ ಪೊಲೀಸ್ ಇಲಾಖೆ ಇಷ್ಟು ಕೈಲಾಗದ ತನವನ್ನ ಪ್ರದರ್ಶನ ಮಾಡ್ತಾ ಇದೆಯಾ? ಅವನು ಅಷ್ಟೊಂದು ದಾಂಧಲೆ ಮಾಡ್ತಾ ಇದ್ರು, ಅವನನ್ನ ಸರಿಯಾಗಿ ಲಾಠಿಯಿಂದ ಬೆಂಡೆತ್ತದ್ ಬಿಟ್ಬಿಟ್ಟು ಅವನ ತಮಾಷೆನ ಸುಮ್ಮನೆ ನಿಂತ್ಕೊಂಡು ಹಂಗ್ ನೋಡಿದ್ರೆ ಆತ ಒಬ್ಬ ಪೊಲೀಸ್ ಮೇಲೂ ಕೂಡ ಕೈ ಮಾಡ್ತಾನೆ, ಕೊರಳು ಪಟ್ಟಿ ಹಿಡ್ಕೊಂಡು ದರ ಅಂತ ಎಳಿತಾನೆ. ಆದ್ರೂ ಕೂಡ ಪೊಲೀಸರು ಏನು ಮಾಡದೇ ಇಲ್ಲ ಆತನನ್ನ. ಅದನ್ನ ನೋಡಿದ ಪ್ರತಿಯೊಬ್ರು ಕೂಡ ನಮ್ಮ ಪೊಲೀಸ್ ಇಲಾಖೆ ಯಾಕೆ ಹಿಂಗಾಗಿದೆ, ಈ ಲೆವೆಲ್ಗೆ ಈತ ದಾಂಧಲೆ ಮಾಡ್ತಾ ಇದ್ರು, ತಿರುಗಿ ಬಿದ್ದು ಅವನನ್ನ ಲಾಠಿಯಿಂದ ಹೊಡೆದು ದರ ಅಂತ ಎಳ್ಕೊಂಡು ಹೋಗ್ಲಿಲ್ವಲ್ಲ, ಇಂಥ ರೌಡಿ ಶೀಟರ್ ವಿರುದ್ಧ ಏನೂ ಮಾಡ್ಲೇ ಇಲ್ವಲ್ಲ ಅನ್ನುವಂತಹ ಒಂದು ಕೋಪ ಮತ್ತು ಸಿಟ್ಟು ಸಾರ್ವಜನಿಕರು ಪ್ರದರ್ಶನ ಮಾಡಿದ್ರು ಹಳಿಯಾಳದಲ್ಲಿ. ಈಗ ಆ ಒಂದು ಪ್ರಕರಣದಲ್ಲಿ PS ಬಸವರಾಜ್ ಮಬನೂರು ಸಸ್ಪೆಂಡ್ ಆಗಿದ್ದಾರೆ ಮತ್ತು ಅವರ ಸಿಬ್ಬಂದಿಗಳನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ಈಗ ಪೊಲೀಸರ ಮೇಲೆ ಹಲ್ಲೆ ಮತ್ತು ಕರ್ತವ್ಯ ಲೋಪದ ಆರೋಪದ ಮೇಲೆ ಆಂತರಿಕ ತನಿಖೆಯನ್ನ ನಡೆಸೋದಕ್ಕೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ MN ಆದೇಶ ಕೊಟ್ಟಿದ್ದಾರೆ. ಈಗ ವೈರಲ್ ವಿಡಿಯೋ ಆದ ನಂತರ ಈಗ ಹಳಿಯಾಳ PSI ಆಗಿ ಮಹೇಶ್ ಮಾಳಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಮಹೇಶ್ ಮಾಳಿ ರೌಡಿ ಶೀಟರ್ಗೆ ಸಿಂಹ ಸ್ವಪ್ನ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಜೋಯಿಡಾ ತಾಲೂಕಿನಲ್ಲಿದ್ರು, ಅವರನ್ನ ದಾಂಡೇಲಿ ಗ್ರಾಮೀಣ ಭಾಗದ ಅಧಿಕಾರಿಯಾಗಿ ನೇಮಿಸಲಾಯಿತು. ಈಗ ಈ ಘಟನೆ ನಡೆದ ಮೇಲೆ ಅವರಿಗೆ ಹಳಿಯಾಳ PSI ಆಗಿ ವರ್ಗಾವಣೆ ಮಾಡಲಾಗಿದೆ. ಹಳಿಯಾಳದಲ್ಲಿ ಏನು ರೌಡಿಗಳ ಅಟ್ಟಹಾಸ ಜಾಸ್ತಿ ಆಗ್ತಾ ಇದೆ, ಅದನ್ನ ಮಟ್ಟ ಹಾಕೋದಕ್ಕೆ ಒಬ್ಬ ಖಡಕ್ ಆಫೀಸರ್ನ ಈಗ ವರ್ಗಾವಣೆ ಮಾಡಿದ್ದು. ಈಗ ಹಳಿಯಾಳ ಭಾಗದಲ್ಲಿ ಇವರು ಯಾವ ರೀತಿ ಆಕ್ಷನ್ಗೆ ಎಳಿತಾರೆ ಅಂತ ಸಾರ್ವಜನಿಕರು ಕಾಯ್ತಾ ಇದ್ದಾರೆ.